ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 53. ಪಬ್ ಒಂದರಲ್ಲಿ ಮಗನಿಂದ ಅವಮಾನ ಅನುಭವಿಸಿದ್ದ ತಾಯಿ ಮಗನೊಂದಿಗೆ ಮನೆಗೆ ಮರಳಿದ್ದರು. ಅಮ್ಮ, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನನ್ನು ಕ್ಷಮಿಸು. ಮೈ ಮೇಲೆ ಪರಿವೆಯೇ ಇಲ್ಲದವನಂತೆ ಒಂದೇ ಸಮನೆ ಕೂಗಿಕೊಳ್ಳುತ್ತಿದ್ದ ಕೃಷ್ಣನ ಭುಜದ ಮೇಲೆ ಕೈ ಇರಿಸಿದ ಕ್ಷಮ, ಏನಾಯ್ತು ಕೃಷ್ಣ ಎಂದು ಅವನನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದಳು. ಅವಳ ಮಾತಿನಿಂದ ವಾಸ್ತವಕ್ಕೆ ಬಂದ ಕೃಷ್ಣ ಹಣೆಯಲ್ಲಿ ಮೂಡಿದ್ದ ಬೆವರ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಸುತ್ತಲೂ ಕಣ್ಣಾಯಿಸಿ ಎದುರಿಗಿದ್ದ ಕ್ಷಮಾಳನ್ನು ಕಂಡು ಸಾರಿ ಎಂದು ತಲೆ ತಗ್ಗಿಸಿದನು. ಕ್ಷಮೆ ಕೇಳುವ ಅಗತ್ಯವಿಲ್ಲ, ನೀವು ಮೊದಲು ಸುಧಾರಿಸಿಕೊಳ್ಳಿ ಎಂದು ಕಾಳಜಿ ತೋರಿದಳು. ಅವನ ಕೈ ಕಾಲುಗಳು ಇನ್ನೂ ನಡುಗುತ್ತಲೇ ಇದ್ದವು. ಯಾಕೆ ಇಷ್ಟೊಂದು ಭಯಪಟ್ಟುಕೊಳ್ತಾ ಇದ್ದೀರಾ? ಕ್ಷಮ ತನಗೆ ಅರಿವಿಲ್ಲದೆಯೇ ಅವನ 2 ಕೈಗಳನ್ನು ತನ್ನ ಕೈಗಳಲ್ಲಿ ಬಂಧಿಸಿದಳು. ಆ ಕ್ಷಣ ಇಬ್ಬರ ತನುಮನಗಳಲ್ಲೂ ಅನಿವಾಚ್ಯ ಭಾವನೆಯೊಂದು ಶರವೇಗದಲ್ಲಿ ಆಕ್ರಮಿಸಿಕೊಂಡಿತು. ಇಬ್ಬರ ಕಂಗಳು ಬೆರೆತವು. ಹೃದಯದ ವೇಗ ತ್ವರಿತವಾಗತೊಡಗಿತು. ತಕ್ಷಣ ಎಚ್ಚೆತ್ತು ತನ್ನ ಕೈಗಳನ್ನು ಹಿಂತೆಗೆದುಕೊಂಡ ಕ್ಷಮ, ಧೈರ್ಯವಾಗಿರಿ, ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಎಂದು ಅವನ ಬಗೆಗೆ ಸಂಪೂರ್ಣ ವಿಷಯ ತಿಳಿಯದೆಯೇ ಭರವಸೆಯ ಮಾತುಗಳನ್ನಾಡಿದಳು. ಇಲ್ಲ, ನಿಮ್ಮ ಮಾತು ಈ ಜನುಮದಲ್ಲಿ ನೆರವೇರೋದಿಲ್ಲ ಅನ್ನಿಸುತ್ತೆ, ಅವನು ವಿಷಾದದಿಂದ ಹೇಳಿದನು. ಯಾಕೆ ಹಾಗೆ ಹೇಳ್ತೀರಿ? ಅವತ್ತು ಪಬ್ನಿಂದ ನಿಮ್ಮ ತಾಯಿ ನಿಮ್ಮನ್ನು ಮನೆಗೆ ಕರೆದುಕೊಂಡು ಬಂದ ನಂತರ ಎಂತಾಯಿತು? ನಿಮ್ಮ ತಾಯಿ ನಿಮ್ಮನ್ನು ಕ್ಷಮಿಸಲಿಲ್ವಾ? ಕುತೂಹಲದಿಂದ ಕೇಳಿದಳು. ಹೆತ್ತವರು ಮಕ್ಕಳನ್ನು ಕ್ಷಮಿಸಬಹುದೇ ವಿನಃ ಅವರು ಮಾಡಿದ ತಪ್ಪುಗಳನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಆ ಘಟನೆಯಾದ ಮರುದಿನ ನನಗೆ ಎಚ್ಚರವಾದಾಗ ನಾನು ನನ್ನ ಕೋಣೆಯಲ್ಲೇ ಇದ್ದೆ. ಮಂಚದ ಮೇಲೆ ಬಿದ್ದುಕೊಂಡಿದ್ದವನಿಗೆ ಮೈಕೈಯೆಲ್ಲ ಭಾರವಾದಂತೆ ಅನ್ನಿಸ್ತಿತ್ತು. ತಕ್ಷಣ ಹಿಂದಿನ ರಾತ್ರಿ ನಡೆದ ಘಟನೆಗಳು ನೆನಪಾದವು. ಕುಡಿದು ತೂರಾಡುತ್ತಿದ್ದವನ ಎದುರಿನಲ್ಲಿ ಅಮ್ಮನನ್ನು ಕಂಡು ಬಹಳ ಭಯವಾಗಿತ್ತು. ನಾನು ಏನನ್ನೋ ಹೇಳಬೇಕು ಅಂದ್ಕೊಳ್ತಾ ಇರುವಾಗಲೇ ಅವರು ಪಬ್ಬಿನ ಮಾಲೀಕನ ಬಳಿ ಏನನ್ನೋ ಮಾತನಾಡ್ತಾ ಇದ್ದಿದ್ದು ಅಸ್ಪಷ್ಟವಾಗಿ ಕಾಣಿಸ್ತು. ಆಮೇಲೆ ಏನಾಯ್ತೋ ಏನೋ ನನಗೆ ಒಂದು ಗೊತ್ತಾಗಲಿಲ್ಲ. ನನ್ನ ನಡವಳಿಕೆಯಿಂದ ಅಮ್ಮನಿಗೆ ಖಂಡಿತವಾಗಿಯೂ ಬೇಸರವಾಗಿದೆ ಅಂತ ನನಗೆ ತಿಳಿದಿದ್ರಿಂದಲೇ ಅವರ ಬಳಿ ಕ್ಷಮೆ ಕೇಳಬೇಕು ಅಂತ ಕೋಣೆಯಿಂದ ಹೊರಗೆ ಬಂದು ಅಮ್ಮನನ್ನು ಕೂಗಿದೆ. ಆದರೆ ಅಮ್ಮ ಎಲ್ಲಿಯೂ ಕಾಣಲೇ ಇಲ್ಲ. ಹುಚ್ಚನಂತೆ 4 ಅಂತಸ್ತಿನ ಮನೆಯ ಪ್ರತಿಯೊಂದು ಕೋಣೆಯನ್ನು ಬಿಡದೆ ಹುಡುಕಾಡಿದೆ. ಅರ್ಧ ಗಂಟೆಗೂ ಮೀರಿ ಹುಡುಕಿದ್ರೂ ಅಮ್ಮ ಪತ್ತೆಯೇ ಇರಲಿಲ್ಲ. ಟೈಮ್ ಅದಾಗಲೇ 10 ಗಂಟೆ ಕಳೆದಿತ್ತು. ಅಮ್ಮ ಈ ಟೈಮಲ್ಲಿ ಕಂಪನಿಯಲ್ಲಿ ಇರದೆ ಮತ್ತೆಲ್ಲಿ ಇರೋದಕ್ಕೆ ಸಾಧ್ಯ? ನನ್ನ ಬುದ್ಧಿನ ನಾನೇ ಶಪಿಸ್ಕೊಂಡು ಅಮ್ಮನಿಗೆ ಕಾಲ್ ಮಾಡಿದೆ. ಎಷ್ಟು ಬಾರಿ ಕಾಲ್ ಮಾಡಿದರೂ ನೀವು ಕರೆ ಮಾಡಿರೋ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ಅನ್ನೋ ವಾಕ್ಯ ಬಿಟ್ಟು ಬೇರೇನೂ ಕೇಳಿಸ್ಲೇ ಇಲ್ಲ. ಕಂಪನಿಯ ಲ್ಯಾಂಡ್ಲೈನ್ ನಂಬರ್ಗೆ ಕರೆ ಮಾಡಿದ್ರು ಅತ್ತ ಕಡೆಯಿಂದ ಯಾರೊಬ್ಬರೂ ಉತ್ತರ ಕೊಡಲಿಲ್ಲ. ಅಮ್ಮನಿಗೆ ಏನೋ ಆಗಬಾರದ್ದು ಆಗಿದೆ ಅನ್ನೋ ಭಯ ಶುರುವಾಯಿತು. ತಕ್ಷಣ ಮನೆಯ ಕೆಲಸಗಾರರನ್ನೆಲ್ಲ ಕರೆದು ಅಮ್ಮನ ಬಗ್ಗೆ ವಿಚಾರಿಸಿದೆ. ಚಿಕ್ಕೇಜ್ಮಂದ್ರೆ, ಅಮ್ಮವರು ಮನೇಲಿಲ್ಲ, ಕಂಪನಿಗೂ ಹೋಗಿಲ್ಲ. ಬೆಳಗ್ಗೆ ನಾವೆಲ್ಲರೂ ಎದ್ದೇಳೋ ಮುನ್ನಾನೇ ಅವರು ಕಾರ್ ತಗೊಂಡು ಎಲ್ಲಿಗೂ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರಿಗೂ ತಿಳಿದಿಲ್ಲ. ನಾವು ನಿಮ್ಮ ಬಳಿ ಹೇಳಿ ಹೋಗಿರ್ಬೋದು ಅಂತ ಸುಮ್ಮನಿದ್ವಿ. ಆದರೆ ಕೆಲಸಗಾರರೆಲ್ಲ ತಮಗೆ ತಿಳಿದಷ್ಟು ವಿಚಾರವನ್ನು ಹೇಳಿದರು. ಅಮ್ಮ ಮನೆಯಲ್ಲೂ ಇಲ್ಲ, ಕಂಪನಿಗೂ ಹೋಗಿಲ್ಲ, ಅವರ ಸಂಬಂಧಿಕರು ಯಾರೂ ಇರಲಿಲ್ಲ. ಹಾಗಾದರೆ ಎಲ್ಲಿಗೆ ಹೋಗಿರ್ಬೋದು? ನನಗಂತೂ ಎಲ್ಲಿ ಹುಡುಕಬೇಕು, ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ ತನಕ ಹೋದವನು ಅಮ್ಮ ಕಾಣ್ತಾ ಇಲ್ಲ ಅನ್ನೋ ವಿಷಯ ನ್ಯೂಸ್ನವ್ರಿಗೆ ತಿಳಿದ್ರೆ ಅವರು ಇದನ್ನೆಲ್ಲ ಹಾಕಿ ದೊಡ್ಡ ಸುದ್ದಿನೇ ಹಬ್ಬಿಸ್ಬಿಡ್ತಾರೆ ಅನ್ನೋ ಭಯ ಶುರುವಾಯಿತು. ಕಂಪ್ಲೇಂಟು ಬೇಡ, ಏನೂ ಬೇಡ ಅಂತ ಸಪ್ಪೆ ಮುಖ ಹೊತ್ಕೊಂಡು ಮನೆಗೆ ವಾಪಸ್ ಬಂದೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬರ್ಬೋದು ಅನ್ನೋ ಧೈರ್ಯದಿಂದ ರಾತ್ರಿ ಕಳೆದವನಿಗೆ ಮರುದಿನ ಆದರೂ ಅಮ್ಮನ ಸುಳಿವು ಸಿಗಲೇ ಇಲ್ಲ. ಕಂಪನಿಯನ್ನೇ ಪ್ರಾಣ ಅಂದ್ಕೊಂಡಿದ್ದಮ್ಮ ಕಂಪನಿಗೋಸ್ಕರವಾದರೂ ಬಂದೇ ಬರ್ತಾರೆ ಅಂತ ತಿಳಿದುಕೊಂಡಿದ್ದವನಿಗೆ ಆಗಲೂ ನಿರಾಸೆಯಾಯಿತು. ಅದೊಂದು ದಿನ ನಾನು ಕಂಪನಿಗೆ ಕಾಲಿಟ್ಟಿದ್ದಾಗ ನನಗೆ ನಿಜಕ್ಕೂ ಆಶ್ಚರ್ಯದ ಜೊತೆ ಸಂತೋಷವೂ ಆಗಿತ್ತು. 15 ದಿನಗಳ ನಂತರ ಅಮ್ಮ ಕಂಪನಿಯ ಕೆಲಸಗಾರರಿಗೆ ಕರೆ ಮಾಡಿದರು. ಕಂಪನಿಯಲ್ಲಿನ ಕೆಲಸದ ಬಗೆಗೆ ವಿಚಾರಿಸಿದ ನಂತರ
ನನ್ನ ಬಗ್ಗೆನೂ ವಿಚಾರಿಸಿದ್ರು. ಅಮ್ಮನ ಬಳಿ ಮಾತನಾಡ್ತಿದ್ದ ಆಕೆ ನಾನು ಅಲ್ಲಿಯೇ ಇದ್ದ ವಿಷಯವನ್ನು ಹೇಳೋದಕ್ಕೆ ಅಂತ ಹೊರಟಾಗ ನಾನು ಆಕೆನ ತಡೆದಿದ್ದೆ. ಅಮ್ಮನಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯೋ ಇಲ್ವೋ ಅನ್ನೋದನ್ನು ನಾನು ತಿಳ್ಕೋಬೇಕಿತ್ತು. ನಾನು ಅಂದ್ಕೊಂಡಿದ್ದು ನಿಜ. ಅಮ್ಮನಿಗೆ ನನ್ನ ಮೇಲೆ ಕಿಂಚಿತ್ತು ಕೋಪವಿರಲಿಲ್ಲ. ಬದಲಾಗಿ ಅಂದಿನ ದಿನ ನನ್ನ ನಡವಳಿಕೆಯಿಂದಾಗಿ ಬೇಸರ ಇತ್ತು. ನಾನು ಪ್ರತಿದಿನ ನಿಮಗೆ ಕರೆ ಮಾಡಿ ಕಂಪನಿ ಹಾಗೂ ಅವನ ಬಗ್ಗೆ ವಿಚಾರಿಸ್ತಿರೋ ಯಾವ ವಿಚಾರವೂ ಅವನಿಗೆ ತಿಳಿಯದಂತೆ ನೋಡ್ಕೊಳ್ಳಿ, ಆದಷ್ಟು ಬೇಗ ಬಂದು ಬಿಡ್ತೀನಿ ಅಂತ ಅವರು ಕರೆ ತುಂಡರಿಸಿದ್ರು. ಯಾರೋ ಮೂರನೇ ವ್ಯಕ್ತಿಯೊಡನೆ ಮಾತನಾಡೋ ಅಮ್ಮನಿಗೆ ನಾನು ನಿಜಕ್ಕೂ ಬೇಡವಾದ್ನ? ಅಮ್ಮ ಹೇಳಿದ ಮಾತುಗಳಿಂದ ಮನಸ್ಸಿಗೆ ಯಾಕೋ ಬಹಳ ಸಂಕಟವಾಯಿತು. ಬೇಗ ಬಂದು ಬಿಡ್ತೀನಿ ಅನ್ನೋ ಅವಳ ಕೊನೆಯ ವಾಕ್ಯ ಬೇಸರಗೊಂಡಿದ್ದ ಮನಸ್ಸಿಗೆ ಆಶಾಕಿರಣ ಮೂಡಿಸಿತ್ತಾದರೂ ಅಮ್ಮ ಬೇಕು ಅಂತಾನೆ ನನ್ನಿಂದ ದೂರವಾಗಿದ್ದಾಳೆ ಅನ್ನೋ ವಿಷಯ ನನಗೆ ಅರಗಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಅಮ್ಮನನ್ನು ಕಂಡು ಅವಳಿಂದ ಕ್ಷಮೆ ಯಾಚಿಸುವವರೆಗೂ ಊಟ ತಿಂಡಿ ನಿದ್ರೆ ಏನೂ ಬೇಡವಾಯಿತು. ಅಮ್ಮ ಬರೋವರೆಗೂ ಕೋಣೆಯಿಂದ ಆಚೆಗೆ ಬರಲೇಬಾರ್ದು ಅಂತ ದೃಢ ನಿಷ್ಕರ್ಷೆ ಮಾಡಿಕೊಂಡೆ. 4 ಗೋಡೆಗಳ ಮಧ್ಯೆ ನನ್ನವರು ಯಾರೂ ಇಲ್ಲದೆ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಖಿನ್ನನಾಗಿ ಹೋದೆ. ಒಬ್ಬಂಟಿಯಾಗಿರುವಾಗ ಹಿಂದಿನ ಘಟನೆಗಳೆಲ್ಲ ಹುಳುವಂತೆ ಮೆದುಳನ್ನು ಕೊರೆಯೋದಕ್ಕೆ ಆರಂಭಿಸಿತು. ಸ್ನೇಹಿತರನ್ನು ನಂಬಿ ಮೋಸ ಹೋಗಿ ಕೊನೆಗೊಂದು ದಿನ ಪ್ರಾಣವನ್ನೇ ತ್ಯಜಿಸಿದ ಅಪ್ಪನ ಮುಖ ಕಣ್ಣ ಮುಂದೆ ಬಂದಾಗ ಪ್ರಪಂಚದಲ್ಲಿ ಯಾರನ್ನು ನಂಬಲೇಬಾರ್ದು ಅನಿಸೋದಕ್ಕೆ ಶುರುವಾಯಿತು. ನಂತರ ಶಾಲೆಯಲ್ಲಿ ನಡೆದ ಘಟನೆ. ನಾನು ಏನು ತಪ್ಪೇ ಮಾಡದೇ ಇದ್ದರೂ ಅವತ್ತು ಶಿಕ್ಷೆ ಅನುಭವಿಸಬೇಕಾಯಿತು. ಅಮ್ಮ ಕೂಡ ಆ ಸಮಯದಲ್ಲಿ ನನ್ನ ಮಾತುಗಳನ್ನು ಕೇಳೋದಕ್ಕೆ ತಯಾರಿರಲಿಲ್ಲ ಅನ್ನೋದು ನೆನಪಾಗಿ ಮನಸ್ಸಿಗೆ ಆಳವಾದ ಗಾಯವಾಯಿತು. ಅದಾದ ನಂತರ ಪಬ್ಬಿನಲ್ಲಿ ನಡೆದ ಘಟನೆ. ನಿಜ ಏನು ಅಂತ ತಿಳಿದೇ ಅಮ್ಮ ನನ್ನನ್ನು ಬಿಟ್ಟು ಹೋಗಿದ್ಲು. ಅಪ್ಪ ಇದ್ದಾಗ ಇದ್ದ ನನ್ನ ಜೀವನ ಅಪ್ಪ ಹೋದ್ಮೇಲೆ ಸ್ವಲ್ಪ ಸ್ವಲ್ಪವೇ ಬದಲಾಯಿತು. ಅಮ್ಮ ಇದ್ದರೂ ಇಲ್ಲದ ಅನಾಥನಂತೆ ಏಕಾಂಗಿಯಾದೆ. ಇದೆಲ್ಲವನ್ನು ನೆನೆಸ್ಕೊಂಡು ಒಂದು ದಿನ ಹುಚ್ಚನೇ ಆಗಿಬಿಡ್ತಾ ಇದ್ನೇನೋ. ಆದರೆ ಅಷ್ಟರಲ್ಲಿ ಸಂಜೀವಿನಿಯಂತೆ ಬಂದ ಅಮ್ಮ ನನ್ನನ್ನು ಮತಿಭ್ರಮಣೆಗೆ ಒಳಗಾಗೋದ್ರಿಂದ ತಡೆದಿದ್ಲು. 1 ತಿಂಗಳ ನಂತರ ಅಮ್ಮನ ಮುಖ ನೋಡಿದಾಗ ಏನು ಮಾತಾಡಬೇಕೋ ಗೊತ್ತಾಗದೆ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ಅವಳು ಕೂಡ ನನ್ನನ್ನು ತಬ್ಬಿ ಮುದ್ದಾಡಿದ್ಲು. ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ಅವಳು ನನ್ನನ್ನು ಕ್ಷಮಿಸಿಬಿಟ್ಲು ಅಂತ ತುಂಬ ಸಂತೋಷಪಟ್ಟೆ. ಆದರೆ ನನ್ನ ಊಹೆ ನಿಜವಾಗಿರಲಿಲ್ಲ. ಆವತ್ತು ಅಮ್ಮ ನನ್ನನ್ನು ತಪ್ಪಿಕೊಂಡು ಕಣ್ಣೊರೆಸಿದ್ಲೇ ವಿನಃ ನನ್ನ ಬಳಿ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಮರುದಿನವಾದರೂ ನನ್ನ ಬಳಿ ಮಾತನಾಡ್ಬೋದೇನೋ ಅಂತ ಆಸೆಯಿಂದ ಅವಳ ಕೋಣೆಗೆ ಹೋದವನಿಗೆ ನಿರಾಸೆ ಬಿಟ್ಟು ಬೇರೇನೂ ಸಿಗಲಿಲ್ಲ. ನಾನು ಬೆಳಗ್ಗೆ ಏಳೋ ಮುಂಚೆನೇ ಎದ್ದು ಕಂಪನಿಗೆ ಹೋಗಿರ್ತಿದ್ದ ಅಮ್ಮ ನಾನು ಮಲಗಿ ನಿದ್ರಿಸುತ್ತಿದ್ದ ವೇಳೆಗೆ ಮನೆಗೆ ಬರ್ತಾ ಇದ್ಲು. ಈ ನಡುವೆ ನಾನು ಅವಳ ಬಳಿ ಮಾತನಾಡೋದಿರಲಿ, ಅವಳನ್ನು ನೋಡೋದಕ್ಕೂ ಸಹ ಸಿಗ್ತಾ ಇರಲಿಲ್ಲ. ಆ ದಿನ ಏನಾದರೂ ಆಗಲಿ ಅಮ್ಮನನ್ನು ಮಾತನಾಡಿಸಿ ಕ್ಷಮೆ ಕೇಳಲೇಬೇಕು. ಇನ್ನು ನನ್ನಿಂದ ಯಾವಾಗಲೂ ದೂರ ಆಗಬೇಡ ಅಂತ ಕೈ ಮುಗಿದು ಅಂಗ್ಲಾಚಬೇಕು ಅಂತ ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಂಡು ಅವಳು ಮಧ್ಯರಾತ್ರಿ ಮನೆಗೆ ಬರುವವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬಾಗಿಲಿನಲ್ಲಿಯೇ ಕಾಯ್ತಾ ಕೂತಿದ್ದೆ. ಕೆಲಸಗಾರರ ಬದಲು ನಾನೇ ಬಾಗಿಲು ತೆರೆದಾಗ ಅಮ್ಮನಿಗೆ ಆಶ್ಚರ್ಯವಾಗಿತ್ತು. ಅವಳು ಹೋಗಿ ಮಲಗೋ ಮುನ್ನನೇ, ಅಮ್ಮ ನನ್ನನ್ನು ಕ್ಷಮಿಸಿಬಿಡು, ನೀನು ಈ ರೀತಿ ಮಾತನಾಡದೆ ನನ್ನನ್ನು ದಿನೇ ದಿನೇ ಕೊಲ್ಲಬೇಡ. ಅವತ್ತು ಏನಾಯಿತು ಅಂತ ಒಂದೇ ಒಂದು ಬಾರಿ ನನ್ನ ಮಾತು ಕೇಳು. ನಿನ್ನ ಮಗ ಯಾವತ್ತೂ ನಿನ್ನ ಮಾತನ್ನು ಮೀರೋದಿಲ್ಲ. ನಿನ್ನನ್ನು ನೋಡದೆ ನಿನ್ನ ಬಳಿ ಮಾತನಾಡದೆ ನನಗೆ ಒಂದೊಂದು ಕ್ಷಣವೂ ಈ ಮನೆಯಲ್ಲಿ ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಎನ್ನುತ್ತಾ ಅವಳ ಎದೆ ಮೇಲೆ ತಲೆ ಇಟ್ಟು ಬಿಕ್ಕಿದೆ. ಅವಳ ಭಾರವಾದ ಉಸಿರು ನನ್ನ ಕೆನ್ನೆಗಳನ್ನು ಸೋಕಿಸ್ತಾ ಇತ್ತು. ಅವಳ ಕಣ್ಣಿನಿಂದ ಜಾರಿದ ಕಂಬನಿಯ ಹನಿ ನನ್ನ ಕೈಗಳ ಮೇಲೆ ಬಿದ್ದದ್ದು ನನಗೂ ಅರಿವಾಯಿತು. ತಕ್ಷಣ ತನ್ನ ಕಣ್ಣುಗಳನ್ನು ಒರೆಸ್ಕೊಂಡು ದುಃಖವನ್ನು ಮರೆಮಾಚುವ ಪ್ರಯತ್ನ ಮಾಡಿದ್ಲು. ಆದರೆ ಆಗಲೂ ಕೂಡ ನನ್ನ ಬಳಿ ಒಂದೇ ಒಂದು ಮಾತನಾಡಲಿಲ್ಲ. ನಾನೇ ಅವಳನ್ನು ಡೈನಿಂಗ್ ಟೇಬಲ್ನ ಬಳಿ ಕರ್ಕೊಂಡೋಗಿ ಊಟ ಬಡಿಸಿದೆ. ಆಗಲೂ ಕೂಡ ಏನೊಂದು ಮಾತಾಡದೆ ನನಗೆ ಕೈತುತ್ತು ತಿನ್ನಿಸಿದ್ಲು. ಮನದಲ್ಲಿ ಇಷ್ಟೊಂದು ಮಮಕಾರವಿದ್ರೂ ನನ್ನ ಬಳಿ ಮಾತನಾಡದೆ ತನಗೆ ತಾನೇ ಕಷ್ಟ ಕೊಟ್ಟುಕೊಂಡು ಈ ರೀತಿ ಹೋರಾಟವನ್ನು ಯಾಕೆ ನಡೆಸ್ತಿದ್ದಾಳೆ ನನಗೆ ಗೊತ್ತೇ ಆಗಲಿಲ್ಲ. ಧೈರ್ಯ ಮಾಡಿ ನಾನು ಕೂಡ 2 ತುತ್ತು ಅವಳಿಗೆ ಊಟ ತಿನ್ನಿಸಿದೆ. ಸಜೀವ ಶಿಲೆಯಂತೆ ಸುಮ್ಮನೆ ತಿನ್ನಲೇ ಹೊರತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆನೂ ನೋಡಲಿಲ್ಲ. ಮಾತನಾಡದಿದ್ರೂ ಪರವಾಗಿಲ್ಲ,
ಅಮ್ಮನ ಕೈ ತುತ್ತಾದರೂ ದೊರೀತಲ್ಲ, ಮುಂದೊಂದು ದಿನ ಅವಳು ಖಂಡಿತ ನನ್ನ ಬಳಿ ಮಾತಾಡ್ತಾಳೆ ಅಂತ ಸಂತೋಷದಿಂದ ಹೋಗಿ ಮಲ್ಕೊಂಡೆ. ಬಹಳ ದಿನಗಳ ನಂತರ ಅವತ್ತು ನನಗೆ ನೆಮ್ಮದಿಯಾಗಿ ನಿದ್ರೆ ಬಂತು. ಬೆಳಗ್ಗೆ ಯಥಾಪ್ರಕಾರ ನಾನು ಏಳೋ ಮುಂಚೆನೇ ಅಮ್ಮ ಕಂಪನಿಗೆ ಹೋಗಿರ್ತಾಳೆ ಅಂತ ತಿಳಿದು ಎಷ್ಟು ಹೊತ್ತು ಕಳೆದ್ರೂ ರೂಮಲ್ಲೇ ಸುಮ್ಮನೆ ಕುಳಿತು ರಾತ್ರಿ ಅಮ್ಮನೊಂದಿಗೆ ಕಳೆದ ಸಮಯವನ್ನು ಮೆಲುಕು ಹಾಕ್ತಾ ಮನದಲ್ಲಿಯೇ ಸಂತೋಷ ಪಡ್ತಾ ಇದ್ದೆ. ಚಿಕ್ಕೇಜ್ಮನ್ರೆ, ಅಮ್ಮವರು ನಿಮ್ಮನ್ನು ಕರೀತಿದ್ದಾರೆ. ಸುನಂದಮ್ಮನ ಮಾತುಗಳು ನನಗೆ ನಿಜಕ್ಕೂ ಸಂತೋಷ ತಂದಿತ್ತು. ಸುನಂದಮ್ಮನನ್ನು ಮರು ಪ್ರಶ್ನಿಸ್ದೆ ಅಮ್ಮನ ಕೋಣೆಗೆ ಹೋಗಿ, ಅಮ್ಮ, ನನಗೆ ಗೊತ್ತಿತ್ತು ನೀನು ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡಿದ್ರೂ ಮಾತನಾಡಿಸ್ದೇ ಇರೋದಕ್ಕೆ ಆಗೋದಿಲ್ಲ ಅಂತ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಇನ್ಮುಂದೆ ಯಾವತ್ತೂ ನಿನಗೆ ಬೇಸರ ತರಿಸೋ ಕೆಲಸ ಮಾಡೋದಿಲ್ಲ, ಯಾರ ಮುಂದೆಯೂ ಅವಮಾನ ಆಗುವಂತೆ ನಡ್ಕೊಳ್ಳೋದಿಲ್ಲ ಅಂತ ಪ್ರಮಾಣ ಮಾಡ್ತೀನಿ ಅಂತ ಕೈಯನ್ನು ಮುಂದಕ್ಕೆ ಚಾಚಿದೆ. ಅಮ್ಮ ಕೂಡ ನನ್ನ ಕೈ ಮೇಲೆ ಕೈ ಇಡ್ತಾಳೆ, ಇನ್ನು ನನ್ನ ಮುಂದಿನ ದಿನಗಳು ಸುಖಪ್ರದವಾಗಿರುತ್ತೆ ಅಂತ ಭ್ರಮಿಸಿದ್ದವನಿಗೆ ನಂಬಲಾಗದಂತಹ ಸುದ್ದಿಯೊಂದು ನನ್ನ ಕೈ ಮೇಲೆ ಬಿದ್ದಿತ್ತು. ಅಮ್ಮನ ಮೌನವನ್ನು ಸಹಿಸಲಾಗದೆ ಈಗಾಗಲೇ ಅರೆಜೀವವಾಗಿರುವ ಕೃಷ್ಣ ಮತ್ತೊಂದು ನಿರ್ಘಾತಕ್ಕೆ ಒಳಗಾಗುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.